ಹಲೋ ಸ್ನೇಹಿತರೆ, ನಮಸ್ಕಾರ. ನಮಸ್ಕಾರ. ನನ್ನ ಹೆಸರು ಲಕ್ಷ್ಮೀ ಬದಿಗೌಡ. ELP ರಿಯಲ್ ಎಸ್ಟೇಟ್ಗೆ ಸ್ವಾಗತ. ಇವತ್ತು ನಾನು ಚಿಕ್ಕಬಿದ್ರಕಲ್ಲು ಮೆಟ್ರೋ ಸ್ಟೇಷನ್ ಬಳಿದ್ದೀನಿ. ಗೌಡ, ಚಿಕ್ಕಬಿದ್ರಕಲ್ಲು ಮೆಟ್ರೋ ಎಲ್ಲಿ ಬರುತ್ತೆ ಸರ್? ನಾಗಸಂದ್ರ ಮೆಟ್ರೋ ಗೊತ್ತಲ್ಲ? ಹಾಂ ಗೊತ್ತು. ಅಲ್ಲಿಂದ 2ನೇ ಸ್ಟಾಪೇ ಚಿಕ್ಕಬಿದ್ರಕಲ್ಲು ಮೆಟ್ರೋ. ಹೌದಾ? ನಾನು ನೋಡಿಲ್ವಲ್ಲ ಸರ್. ನೀವು ನೋಡಿದ್ದಾರೆ? ನಾನು ಲ್ಯಾಂಡ್ ಮಾರ್ಕ್ ಹೇಳ್ತೀನಿ, ಅದ್ರ ಹತ್ರನೇ ಹೇಳು. ಜಿಂದಾಲ್ ಪ್ರೆಸ್ಟೀಜ್ ಅಪಾರ್ಟ್ಮೆಂಟ್ ಗೊತ್ತಾ? ಹಾಂ ಗೊತ್ತು. ಅಲ್ಲೊಂದು ಮೆಟ್ರೋ ಇದೆಯಲ್ಲ? ಹೌದು, ಆ ಮೆಟ್ರೋನೇ ಚಿಕ್ಕಬಿದ್ರಕಲ್ಲು ಮೆಟ್ರೋ. ಓಹೋ ಹೋ ಹೋ, ಓಕೆ ಓಕೆ ಓಕೆ. ಅದರ ಹೆಸರು ಚಿಕ್ಕಬಿದ್ರಕಲ್ಲು ಮೆಟ್ರೋ ಸ್ಟೇಷನಾ? ಓ ಪ್ರೊಸೀಡ್. ಆ ಮೆಟ್ರೋಯಿಂದ 1 ಕಿಲೋಮೀಟರ್ ದೂರದಲ್ಲಿ ಈಸ್ಟ್ ಫೇಸಿಂಗಲ್ಲಿ ನಿರ್ಮಿಸಿರುವ 2 ಫ್ಲೋರ್ ಹೊಸ ಮನೆ ಮಾರಾಟಕ್ಕಿದೆ. ನೋಡ್ತಾ ಇದ್ದೀರಲ್ಲ, ಇದೇ ಮನೆ. ಡೈಮೆನ್ಷನ್ 20x45, 20x45. ಇನ್ ಸ್ಕ್ವೇರ್ ಫೀಟ್ 900 ಸ್ಕ್ವೇರ್ ಫೀಟ್, 900 ಅಡಿ. ಸೈಡ್ ಫೇಸಿಂಗ್ ಈಸ್ಟು, ಮೈನ್ ಡೋರ್ಸ್ ಫೇಸಿಂಗ್ ಆಲ್ಸೋ ಈಸ್ಟ್. ಖಾತಾ ಯಾವುದು? CMC ಖಾತಾ ಪ್ರೆಸೆಂಟು. ಅದು ಈ ಖಾತಾ ಆಗುತ್ತೆ, ನಿಮಗೆ ಗೊತ್ತೆ, ನ್ಯೂಸೆಲ್ಲ ಹಲ್ಚಲ್ ಆಗ್ತಿದೆ. ಖಾತಾ ಕಂಪಲ್ಸರಿ ಬರುತ್ತೆ. ಇದು ಕಾರ್ ಪಾರ್ಕಿಂಗ್ ಏರಿಯಾ. ವಾಟರ್ CMC ವಾಟರ್ ಪ್ರಾಬ್ಲಮೇ ಇಲ್ಲ ಕಣ್ರಿ. ಪಾರ್ಕಿಂಗ್ ಏರಿಯಾ ಸೂಪರ್ ಆಗಿದೆ, ಸ್ಪೇಷಿಯಸ್ ಆಗಿದೆ. ದೊಡ್ಡ ಕಾರನ್ನು ಪಾರ್ಕ್ ಮಾಡಿ ಒಂದು 3-4 ಬೈಕನ್ನು ಪಾರ್ಕ್ ಮಾಡೋಷ್ಟು ಜಾಗ ಇದೆ. ಇದು ಸಂಪು. ಎಷ್ಟು ಲೀಟ್ರ್ ಕೆಪಾಸಿಟಿ ಇದೆ? ಒಂದು 12,000 ಲೀಟರ್ ಕೆಪಾಸಿಟಿ ಇರುವಂಥ ಸಂಪ್ ಅದು. ನೋಡಿ, ಈ ಸೈಡ್ ಎಲ್ಲ ಬೈಕ್ ಆಗ್ಬೋದು. ಮತ್ತು ಸ್ಟೇರ್ ಕೇಸ್ ಕೆಳಗಡೆ ಗ್ಯಾಸ್ ಸಿಲಿಂಡರ್ ಪ್ರಾವಿಷನ್ ಕೊಟ್ಟಿದ್ದಾರೆ. KEB ಮೀಟರ್ ಪ್ರಾವಿಷನ್ನು. ಮತ್ತೊಮ್ಮೆ ಈ ಸೈಡಿಂದ ಕಾರ್ ಪಾರ್ಕಿಂಗ್ನ ನೀಟಾಗಿ ಅಬ್ಸರ್ವ್ ಮಾಡಿ. ನೋಡಿ, ನಿಮ್ಮ ಕಾರ್ ಪಾರ್ಕ್ ಮಾಡ್ಬೋದೆಲ್ಲ ಚೆಕ್ ಮಾಡಿ. ಆರಾಮಾಗಿ ಮಾಡ್ಬೋದು ಗೌಡ. ಅಲ್ಲಿಂದ ದೊಡ್ಡದಾಗಿದೆ. ಓಕೆ, ಡನ್. ಈ ಗ್ರೌಂಡ್ ಫ್ಲೋರಲ್ಲಿ 2 BHK ಹೌಸ್ ಇದೆ. 2 BHK ಹೌಸ್ ಮೇನ್ ಡೋರು ಫೇಸಿಂಗ್ ಈಸ್ಟು, ಫ್ರೇಮು ಡೋರ್ 2, ಟೀ ಕೂಡೆ. ಇದು 2 BHKನೇ. 2 BHK ಹೌಸ್ ಹಾಲು. ನೋಡಿ, POPನೂ ಇದೆ. ಹಾಲು ದೊಡ್ಡದಾಗೇ ಇದೆ. ಫ್ಲೋರಿಂಗ್ ಗ್ರನೇಟ್ಸ್ ಯೂಸ್ ಮಾಡಿದ್ದಾರೆ. ಅಪೋಸಿಟು TV ಕ್ಯಾಬಿನೆಟು. ಬಾಡಿಗೆಗೆ ಬರ್ತಾರಾ ಸರ್? ಡಿಮ್ಯಾಂಡ್ ಇದೆ. ಮೆಟ್ರೋ ಹತ್ತಿರ ಇದೆ. ಹಾಂ, ಮೆಟ್ರೋ ಹತ್ತಿರ ಅಂದರೆ 1 ಕಿಲೋಮೀಟ್ರ್ ಅಂತ ಹೇಳೋದಲ್ಲ, ಎಕ್ಸಾಕ್ಟಾಗಿ 1 ಕಿಲೋಮೀಟ್ರ್ ಇದೆಯಾ? ಒಂದು 300-400 ಮೀಟ್ರ್, ಒಂದು ಅರ್ಧ ಕಿಲೋಮೀಟ್ರ್ ಹೆಚ್ಚು ಕಮ್ಮಿ ಇರುತ್ತೆ ಸರ್. ನಾವು ಏಜೆಂಟ್ಸು ಹೇಳ್ತೀವಿ ಪ್ರಮೋಟ್ ಮಾಡೋವಾಗ. ನೀವು ಅದು ತಲೆ ಕೆಡ್ಸ್ಕೊಂಬಕ್ಕೆ ಹೋಗ್ಬಿಡಿ. ಒಂದು ಅರ್ಧ ಕಿಲೋಮೀಟ್ರು, ಒಂದು ಅಂದರೆ 1.5 ಇರ್ಬೋದು. ಒಂದು ಅರ್ಧ ಕಿಲೋಮೀಟ್ರ್ ಅಂದರೆ 1 ಕಿಲೋಮೀಟ್ರ್, ಇಲ್ಲ 1.5 ಕಿಲೋಮೀಟ್ರ್, ಒಂದು ಕಿಲೋಮೀಟ್ರ್. ನೀವು ಡಿಫ್ರೆನ್ಸ್ ಏನು ತೊಗೊಂಬಕ್ಕೆ ಹೋಗಬೇಡಿ. ಅದು ನಮ್ಮ ಬುದ್ಧಿ, ಏನು ಮಾಡೋಕ್ಕಾಗಲ್ಲ, ಹೇಳ್ತಿರ್ತೀರಿ. ಇದು ಪೂಜಾ ರೂಮ್. ಪೂಜಾ ರೂಮಲ್ಲೂ POP ಇದೆ. ವಾಲ್ಗೆಲ್ಲ ಟೈಲ್ಸ್ ಹಾಕಿದ್ದಾರೆ. ಫ್ಲೋರಿಂಗ್ ಗ್ರನೈಟ್ಸ್ ಯೂಸ್ ಮಾಡಿದ್ದಾರೆ. ನೋಡಿ, ಗ್ರೌಂಡ್ ಫ್ಲೋರ್ 2 BHK ಹೌಸು. ಆ ಬಾಡಿಗೆ ಮನೆಗೂ ಪೂಜಾ ರೂಮ್ ಕೊಟ್ಟಿದ್ದಾರೆ. ಇದು ಮಾಡ್ಯುಲರ್ ಕಿಚನ್ನು. ಈ ಮಾಡ್ಯುಲರ್ ಕಿಚನಲ್ಲಿ ವಿಂಡೋ ಇದೆ. ವಾಲ್ಗೆಲ್ಲ ಟೈಲ್ಸ್ ಹಾಕಿದ್ದಾರೆ. ಇಂಟೀರಿಯರ್ಸ್ ಮಾಡಿಸಿದ್ದಾರೆ. ಕಿಚನ್ ಬ್ಯಾಸ್ಕೆಟ್ ಚೆಕ್ ಮಾಡ್ತಿದ್ದೀವಿ ನೋಡಿ. ವಿಂಡೋ, ದೊಡ್ಡ ವಿಂಡೋ ಇದೆ. ಎಕ್ಸಾಸ್ಟ್ ಫ್ಯಾನ್ ಹೋಲ್ ಇದೆ. ಲಾಫ್ಟು ಮಾಡಿದ್ದಾರೆ. ಸೊ ಕಿಚನು ಚೆನ್ನಾಗಿದೆ ಕಣ್ರಿ. ದೊಡ್ಡ ಸಿಂಕು ಇದೆ. ವೆರಿ ನೈಸ್. ಈ ರೀತಿ ಮಾಡ್ರನ್ ಕಿಚನ್ ಇದ್ದರೆ ಕಂಪಲ್ಸರಿ ಬಾಡಿಗೆಯವ್ರೂ 1,000 ಜಾಸ್ತಿ ಆದರೂ ಕೊಡ್ತಾರೆ. ಅದು ಗ್ಯಾರಂಟಿ. ಯಾಕಂದರೆ ಹೆಣ್ಮಕ್ಳು ನೋಡೋದೇ ಅದು. ಭಾಳ ಪಾತ್ರೆಗಳಿರ್ತವೆ, ಅವೆಲ್ಲ ಸ್ಟೋರ್ ಮಾಡಲೇಬೇಕು. ಈಗ ಬೆಡ್ರೂಮ್ಸ್ ನೋಡೋಣ. ಇದು ಬೆಡ್ರೂಮ್ 1. ಡೋರು ರೆಡಿಮೇಡ್ ಡೋರು. ಶೋಯಿಂಗ್ ಯು ಬೆಡ್ರೂಮ್ 1. ಈ ಬೆಡ್ರೂಮಲ್ಲಿ ಸ್ವಲ್ಪ POP ಮಾಡಿದ್ದಾರೆ. ವಿಂಡೋ ಇದೆ. ಫ್ಲೋರಿಂಗ್ ಗ್ರನೇಟ್ಸ್ ಯೂಸ್ ಮಾಡಿದ್ದಾರೆ. ಓಕೆ, ವಾರ್ಡ್ರೋಬು ಮಾಡಿದ್ದಾರೆ. ವಾರ್ಡ್ರೋಬ್ಗೆಲ್ಲ ಸ್ಲೈಡಿಂಗ್ ಡೋರ್ ಕೊಟ್ಟಿದ್ದಾರೆ. ಮೇಲೆ ಲಾಫ್ಟ್ ಇದೆ. ನೋಡಿ, ಇನ್ಸೈಡು ತೋರಿಸ್ತಾ ಇದ್ದೀವಿ. ಓಹ್, ಡ್ರಾಸ್ ಒಂದಲ್ಲ 2 ಡ್ರಾ ಕೊಟ್ಟಿದ್ದಾರೆ ಇನ್ಸೈಡು ವಾರ್ಡ್ರೋಬಲ್ಲಿ. ಬಾಡಿಗೆ ಎಷ್ಟು ಬರ್ಬೋದು? 2 BHK ಅಲ್ವಾ? ಒಂದು 12,000 ಹೋಗುತ್ತಾ? ಓ ಪಕ್ಕ. 10,000 ಅಂತ ಇಟ್ಕೊಳ್ಳಿ. ಯಾಕೆ ಮತ್ತೆ ನನ್ನ ಬೈಕ್ ಆಗಲಿ ತಗೊಂಡು 12 ಬರುತ್ತೆ. 99%. 1% ಏನನ್ನ 12,000 ಕೊಡಲ್ಲ, 10,000 ಕೊಡ್ತೀವಿ ಅಂತ ನೀವು ಕಾಂಪ್ರಮೈಸ್ ಆಗಿ 10,000 ಕೊಟ್ಬಿಟ್ಟು ನನ್ನ ಬೈದ್ರೆ ಬೋಳಿ ಮಗ ಹೇಳೋದಪ್ಪ ಅವನು ವೀಡಿಯೋದಲ್ಲಿ 12,000 ಕೊಡ್ತಾರೆ ಅಂತ. ಅದಕ್ಕೆ ನಾವು ತಗೊಂಡ್ವಿ ಅಂತ. ಯಾಕ್ರಿ ಬೇಕು ನಿಮ್ಮ ಪಾಪ? ಮತ್ತೆ 2,000ಕ್ಕೆ ನಾನು ಬೈಸ್ಕೊಳೋದು. ಒಂದು 10,000 ಅಂತ ಇಟ್ಕೊಳ್ಳಿ. 12 ಗ್ಯಾರಂಟಿ, ಅದು 10 ಪಕ್ಕ. ಈಗ ಬೆಡ್ರೂಮ್ 2 ನೋಡೋಣ. ಇದು ಬೆಡ್ರೂಮ್ 2. ಈ ಬೆಡ್ರೂಮ್ 2ಅಲ್ಲೂ ಸ್ವಲ್ಪ POP ಇದೆ. ವಿಂಡೋ ಇದೆ. ಫ್ಲೋರಿಂಗ್ ಗ್ರನೇಟ್ಸ್ ಯೂಸ್ ಮಾಡಿದ್ದಾರೆ. ದೊಡ್ಡ ಕಾಟೆ ಹಾಕ್ಬೋದು ಕಣ್ರಿ ಈವನ್ ಬಾಡಿಗೆಯವ್ರೂ. ವಾರ್ಡ್ರೋಬ್ ಮಾಡಿದ್ದಾರೆ. ವಾರ್ಡ್ರೋಬ್ಗೆಲ್ಲ ಸ್ಲೈಡಿಂಗ್ ಡೋರ್ ಕೊಟ್ಟಿದ್ದಾರೆ.
ಕ್ವೀನ್ ಸೈಜ್ ಕಾಟೇ ಆಗ್ಬೋದು ಇಲ್ಲೂ, ಆರಾಮಾಗಿದೆ, ಸ್ಪೇಷಿಯಸ್ ಆಗಿದೆ. ಸೊ ಈ ರೀತಿ ಇದ್ರೆ ಗ್ಯಾರಂಟಿ ಬಾಡಿಗೆಗೆ ಬಂದೇ ಬರ್ತಾರೆ. ಈಗ ಫ್ಯಾಮ್ಲಿಗಳಿರ್ತವೆ, ಸೊ ಮಕ್ಕಳು ದೊಡ್ಡವರಾಗಿರ್ತಾರೆ, ಕಂಪಲ್ಸರಿ 2 BHK ಬೇಕು ಸರ್, 12,000 ಏನು 13 ಕೊಡ್ತಾರೆ, ನೀವು ಹೊರೆ ಆಗಕ್ಕೆ ಹೋಗ್ಬೇಡಿ, ತಗೊಳ್ಳಿ. ಮತ್ತೊಮ್ಮೆ ಈ ಸೈಡಿಂದ ಹಾಲನ್ನು ಅಬ್ಸರ್ವ್ ಮಾಡಿ. ಟಾಯ್ಲೆಟ್ ನೋಡೋಣ ಬನ್ನಿ. ಕಾಮನ್ ಇದೆ, ಅಟ್ಯಾಚ್ಡ್ ಇದೆ, ಒಂದೇ ಇರೋದು. ಇದರಲ್ಲಿ ಕಮೋಡು, ವೆಸ್ಟರ್ನ್ ಕಮೋಡು, ವಿಂಡೋ ಇದೆ, ವಾಲ್ಗೆಲ್ಲ ಟೈಲ್ಸ್ ಹಾಕ್ಯಾರೆ, ಎಕ್ಸಾಸ್ಟ್ ಫ್ಯಾನ್ ಇದೆ, ಶವರ್ ಇದೆ, ಎಲ್ಲನೂ ಇದೆ ಕಣ್ರಿ. ಏನೇನು ಬೇಕೋ ಅದೆಲ್ಲ ಇದೆ ಟಾಯ್ಲೆಟಲ್ಲಿ. ದೊಡ್ಡದಾಗಿದೆ ಟಾಯ್ಲೆಟ್. ಓಕೆ, ಗ್ರೌಂಡ್ ಫ್ಲೋರಲ್ಲಿ 2 BHK ಹೌಸ್ ನೋಡಿದ್ವಿ. ಮತ್ತೊಮ್ಮೆ ಈ 2 BHK ಹೌಸಿಂದ ಪಾರ್ಕಿಂಗ್ ಏರಿಯಾನ ಅಬ್ಸರ್ವ್ ಮಾಡಿ. ಓಕೆ, ನೋಡಿದ್ರಲ್ಲ, ಪಾರ್ಕಿಂಗ್ ಏರಿಯಾ ಇಂಪಾರ್ಟೆಂಟ್. ಯಾಕಂದರೆ ಎಲ್ಲ ಮನೆಯಲ್ಲೂ ಕಾರ್ ಇರುತ್ತೆ, ಆ ಕಾರು ಪಾರ್ಕ್ ಮಾಡೋಕ್ಕಾಗಲಿಲ್ಲ ಅಂದರೆ ಭಾಳ ಹಿಂಸೆ ಆಗುತ್ತೆ. ಅದಕ್ಕೆ ಮತ್ತೆ ಪದೇ ಪದೇ ಪಾರ್ಕಿಂಗ್ ಏರಿಯಾನ ತೋರಿಸೋದು. ಈಗ ಫಸ್ಟ್ ಫ್ಲೋರ್ ಹೋಗ್ತಿದ್ದೀವಿ. ಫಸ್ಟ್ ಫ್ಲೋರಾಗ ಸ್ಟೆಪ್ಸ್ ಅಬ್ಸರ್ವ್ ಮಾಡಿ, ಗ್ರಾನೈಟ್ಸ್ ಯೂಸ್ ಮಾಡಿದ್ದಾರೆ, ರೈಲಿಂಗ್ಸ್ ಎಲ್ಲ MS ರೈಲಿಂಗ್ಸ್ ಯೂಸ್ ಮಾಡಿದ್ದಾರೆ. ಫಸ್ಟ್ ಫ್ಲೋರಲ್ಲಿ ಏನಿದೆ, ಓನರ್ ಹೌಸ್ 2 BHK ಹೌಸ್ ಇದೆ. ಓನರ್ ಸ್ಪೇಷಿಯಸ್ 2 BHK ಹೌಸ್. ಇದು ಮುಂದೆ ಇರುವಂಥ ಪೋರ್ಟಿಕ, ಬಾಲ್ಕನಿ, ಓಪನ್ ಸ್ಪೇಸು, ಆರಾಮಾಗಿ ಇಲ್ಲಿ ಒಂದು 4-5 ಜನ ಕೂತ್ಕೊಂಡು ರಿಲ್ಯಾಕ್ಸ್ ಆಗೋಷ್ಟು ಜಾಗ ಇದೆ. ಇದು ಸ್ಪೇಷಿಯಸ್ ಬ್ಯೂಟಿಫುಲ್ 2 BHK ಹೌಸ್. ಮೈನ್ ಡೋರು ಫೇಸಿಂಗ್ ಈಸ್ಟು, ಫ್ರೇಮ್ ಡೋರ್ 2 TK. ಶೋಯಿಂಗ್ ಯು ಹಾಲನ್ನು ತೋರಿಸಿ ನೋಡಿ. ಭಾಳ ಅಚ್ಚುಕಟ್ಟಾಗಿದೆ, ಬ್ಯೂಟಿಫುಲ್ ಆಗಿದೆ. ಈ ಹಾಲಲ್ಲಿ POP ಇದೆ, ಜೂಮರ್ ಇದೆ, ಒಂದಲ್ಲ 2 ಫ್ಯಾನ್ ಇರೋದು. ಫ್ಲೋರಿಂಗ್ ಗ್ರಾನೈಟ್ಸ್ ಯೂಸ್ ಮಾಡಿದ್ದಾರೆ. ನೋಡ್ರಿ ಹಾಲ್ ಎಷ್ಟು ದೊಡ್ಡದಾಗಿದೆ. ಒಂದು ಸೈಡು ವಾಲ್ಪೇಪರ್ ಹಾಕಿದ್ದಾರೆ, ರೈಟ್ ಸೈಡ್ ವಾಲ್ಪೇಪರು ಮಸ್ತಾಗಿದೆ, ವೆರಿ ನೈಸ್. ಅದು TV ಕ್ಯಾಬಿನೆಟ್. TV ಕ್ಯಾಬಿನೆಟು ಡಿಫ್ರೆಂಟಾಗಿ ಚೆನ್ನಾಗಿದೆ ಕಣ್ರಿ, ವೆರಿ ನೈಸ್. ನೋಡಿ, ಓಪನ್ ಮಾಡಿ ತೋರಿಸ್ತಾ ಇದೀನಿ ಡ್ರಾಗಳೆಲ್ಲ. TV ಕ್ಯಾಬಿನೆಟ್ ಆದರೆ ಭಾಳ ಸ್ಟೋರ್ ಮಾಡ್ಬೋದು ಕಣ್ರಿ. ನಮ್ಮ ಹೆಣ್ಮಕ್ಳಿಗಂತೂ ಭಾಳ ಖುಷಿ. ಯಾಕಂದರೆ ಅಲ್ಲಿ ಇಡಲೇಬೇಕು, ಕೆಲವೊಂದು ವಸ್ತುಗಳಿರ್ತವೆ, ಅದು ನಮ್ಮ ಕೈಗೆ ಎಟಕಬೇಕು, ಆ ರೀತಿಯಲ್ಲಿ ಇರಬೇಕು ಅಂದರೆ ಆ TV ಕ್ಯಾಬಿನೆಟ್ ಹತ್ರ ಇಟ್ಟರೆ ಆರಾಮಾಗಿ ಸಿಗುತ್ತೆ. ನಿಜ ಅಲ್ಲ? ನಿಜನ ಸುಳ್ಳ ನೀವೇ ಹೇಳಿ. ಕರೆಕ್ಟ್. ಇದು ಪೂಜಾ ರೂಮು ನೋಡಿ. ಪೂಜಾ ರೂಮ್ಗೆಲ್ಲ ಟಫನ್ ಗ್ಲಾಸ್ ಕೊಟ್ಟಿದ್ದಾರೆ. ಡೋರಲ್ಲಿ ಫ್ರೇಮು ಎಲ್ಲ ಪಿಟ್ಸಾಲ್ ವುಡ್, ಒಂದೇ ಮರ. ಒಳಗಡೆ ವಾಲ್ಗೆಲ್ಲ ಟೈಲ್ಸ್ ಹಾಕಿದ್ದಾರೆ. ಸ್ಪೇಷಿಯಸ್ ದೊಡ್ಡದಾಗಿದೆ ಕಂಡ್ರೆ ಆರಾಮಾಗಿ ಒಬ್ರು ಕೂತು ನೆಮ್ಮದಾಗ ಪೂಜೆ ಮಾಡ್ಬೋದು. ಈಗ ಮಾಡ್ಯುಲರ್ ಕಿಚನ್ ನೋಡಿ ಬನ್ನಿ. ಈ ಎಂಟ್ರೆನ್ಸ್ಗೆಲ್ಲ ವುಡ್ಡಲ್ಲಿ ಮಾಡಿದ್ದಾರೆ, CNC ಕಟಿಂಗ್ ಕೊಟ್ಟಿದ್ದಾರೆ ಎಂಟ್ರೆನ್ಸಲ್ಲಿ. ಶೋಯಿಂಗ್ ಯು ಮಾಡ್ಯುಲರ್ ಕಿಚನ್. ಈ ಮಾಡ್ಯುಲರ್ ಕಿಚನಲ್ಲಿ ವಿಂಡೋ ಇದೆ, ವಾಲ್ಗೆಲ್ಲ ಸೇಮ್ ಟೈಲ್ಸ್ ಹಾಕಿದ್ದಾರೆ. ಕ್ರ್ಯಾಕರ್ ಯೂನಿಟ್ ಇದೆ ನೋಡಿ ಲೆಫ್ಟ್ ಸೈಡು. ಕಿಚನ್ ಬ್ಯಾಸ್ಕೆಟ್ಸು, ಸ್ಲ್ಯಾಬು ಚೆನ್ನಾಗಿದೆ ನೋಡಿರಿ. ಹೆಣ್ಮಕ್ಳು ನೀವು ಮನೆ ತೊಗೊತಿರ್ತೀರಲ್ಲ, ನೀವು ಅಬ್ಸರ್ವ್ ಮಾಡಿ. ಕಿಚನ್ ಇಂಪಾರ್ಟೆಂಟ್ ನಿಮಗೆ. ಭಾಳ ನೀವು ಟೈಮ್ ಸ್ಪೆಂಡ್ ಮಾಡೋದಿಲ್ಲ, ಕೆಲಸ ಮಾಡೋದು ನೀವು ಕಿಚನಲ್ಲಿ, ಗಂಡಸ್ರಲ್ಲ. ಸೊ ನಿಮ್ಗೆ ಇಷ್ಟ ಆಗಬೇಕು ಏನೇ ಆದ್ರೂ. ನಿಮ್ಗೆ ಇಷ್ಟ ಆಯಿತು ಅಂದರೆ ಆಟೋಮೆಟಿಕ್ ಗಂಡು ಮಕ್ಕಳು ಜೈ ಅಂತಾರೆ. ಅವ್ರಿಗೆ ನಮಗೆ, ಸೊ ಇನ್ಕ್ಲೂಡಿಂಗ್ ಮೀ ಆಲ್ಸೋ. ಮೇಜರ್ ನಮಗೆ ಮನೆಯಲ್ಲಿ ತಾಯಿ ಇಲ್ಲ, ಹೆಂಡತಿ ಇಲ್ಲ, ಮಗಳು. ಸೊ ಮೊದಲು ಅವರು ಸ್ಯಾಟಿಸ್ಫೈ ಆಗಬೇಕು. ವಿ ಆರ್ ಹಿಂದೂಸ್, ವಿ ಹ್ಯಾವ್ ಸ್ಟ್ರಾಂಗ್ ಕಲ್ಚರ್. ವಿ ಗಿವ್ ಮೋರ್ ರೆಸ್ಪೆಕ್ಟ್ ಟು ವುಮೆನ್. ನೋಡಿ, ಇದು ಹ್ಯಾಂಡ್ ವಾಶ್ ಬೇಷನ್ನು. ಇದು ಕಾಮನ್ ಟಾಯ್ಲೆಟ್ ಡೋರು, WPC ಡೋರು. ಕಾಮನ್ ಟಾಯ್ಲೆಟ್ ಭಾಳ ದೊಡ್ಡದಾಗಿದೆ ಕಣ್ರಿ. ವಾಲ್ಗೆಲ್ಲ ಟೈಲ್ಸ್ ಹಾಕಿದ್ದಾರೆ, ದೊಡ್ಡ ವಿಂಡೋ ಇದೆ, ಕಮೋಡ್ ಇದೆ. ಈ ರೀತಿ ಕಾಮನ್ ಟಾಯ್ಲೆಟ್, ಹಿಂಗೆ ದೊಡ್ಡದಾಗಿ ಟಾಯ್ಲೆಟ್ ಇದೆ, ಗಂಡು ಮಗಳಿಗೆ ಭಾಳ ಖುಷಿ. ಓಕೆ, ಈಗ ಬೆಡ್ರೂಮ್ಸ್ ನೋಡೋಣ. ಸೆಂಟ್ರಲ್ ಅಲ್ಲೂ ವುಡ್ ಕೊಟ್ಟಿದ್ದಾರೆ, 2 ಬೆಡ್ರೂಮ್ ಸೆಂಟ್ರಲ್ಲಿ. ಈಗ ಬೆಡ್ರೂಮ್ 1 ಡೋರು, ರೆಡಿಮೇಡ್ ಡೋರು. ಶೋಯಿಂಗ್ ಯು ಬೆಡ್ರೂಮ್ 1. ಈ ಬೆಡ್ರೂಮಲ್ಲಿ ಫಾಲ್ ಸೀಲಿಂಗ್ ಇದೆ. ಆಪೋಸಿಟ್ ವಾಲ್ಗೆ ವಾಲ್ಪೇಪರ್ ಹಾಕಿದ್ದಾರೆ, ವಾರ್ಡ್ರೋಬ್ ಮಾಡಿದ್ದಾರೆ, ಫ್ಲೋರಿಂಗ್ ಗ್ರಾನೈಟ್ಸ್ ಯೂಸ್ ಮಾಡಿದ್ದಾರೆ. ವಾರ್ಡ್ರೋಬ್ಗೆಲ್ಲ ಸ್ಲೈಡಿಂಗ್ ಡೋರ್ ಕೊಟ್ಟಿದ್ದಾರೆ. ಸ್ಟ್ಯಾಂಡಿಂಗ್ ಮಿರರ್ ಇದೆ. ನೋಡಿ, ಆ ಮಿರರ್ಗೆ ಪ್ರಾವಿಷನ್ ಪಕ್ಕದಲ್ಲೇ ಇದೆ. ಸೊ ಸ್ಟೋರ್ ಮಾಡಬೇಕಲ್ಲ, ಅವೆಲ್ಲ ಕೊಟ್ಟಿದ್ದಾರೆ ನೋಡಿ. ಮೇಕಪ್ ಕಿಟ್ಟು ಇದ್ದೇ ಇರುತ್ತೆ.
ಸ್ಲೈಡಿಂಗ್ ಡೋರು ಚೆಕ್ ಮಾಡ್ತಿದ್ದೀವಿ ನೋಡಿ. ಲಾಕ್ ಮಾಡಿದ್ದಾರೆ ಕಣ್ರಿ, ಆಗಲ್ಲ ನೀವು. ಸೊ ಲಾಕ್ ಮಾಡಿರೋದು ಚೆಕ್ ಮಾಡೋಕ್ಕಾಗಲ್ಲ, ನೀವು ವರಿ ಆಗಬೇಡಿ, ಆರಾಮಾಗಿ ಓಪನ್ ಆಗುತ್ತೆ, ಚೆನ್ನಾಗಿದೆ. ಈ ಮಾಸ್ಟರ್ ಬೆಡ್ರೂಮಲ್ಲಿ ಅಟ್ಯಾಚ್ ಟಾಯ್ಲೆಟ್ ಇದೆ, ನೋಡೋಣ ಬನ್ನಿ. ಇದು ಅಟ್ಯಾಚ್ ಟಾಯ್ಲೆಟು, ಡೋರ್ ಎಲ್ಲ WPCನೇ, ವಾಟರ್ ಪ್ರೂಫು. ಅಟ್ಯಾಚ್ ಟಾಯ್ಲೆಟಲ್ಲಿ ಅಡ್ಜಸ್ಟ್ ಪ್ಯಾನಲ್ ಇದೆ, ವಾಲ್ಗೆಲ್ಲ ಟೈಲ್ಸ್ ಹಾಕ್ಯಾರ, ಸೇಮ್ ಕಮೋಡು, ವೆಸ್ಟರ್ನ್ ಕಮೋಡು, ವಿಂಡೋ ಇದೆ. ಮತ್ತೊಮ್ಮೆ ಅಟ್ಯಾಚ್ ಟಾಯ್ಲೆಟ್ ಸೈಡಿಂದ ಅಚ್ಚುಕಟ್ಟಾಗಿ ಬೆಡ್ರೂಮ್ನ ಅಬ್ಸರ್ವ್ ಮಾಡಿ. ಅಗೇನ್ ಅಬ್ಸರ್ವ್ ಹಾಲ್. ಮಾಸ್ಟರ್ ಬೆಡ್ರೂಮ್ ನೋಡಿದ್ವಿ, ಈಗ ಬೆಡ್ರೂಮ್ 2 ನೋಡೋಣ. ಡೋರೆಲ್ಲ ರೆಡಿಮೇಡ್ ಪ್ಲೈವುಡ್ಡಲ್ಲಿ ಮಾಡಿರುವಂಥ ರೆಡಿಮೇಡ್ ಡೋರ್ಸ್ ಇವು. ಲಾಕೆಲ್ಲ ನೋಡಿ, ಸಿಲಿಂಡರ್ ಲಾಕ್ ಕೊಟ್ಟಿದ್ದಾರೆ. ಬೆಡ್ರೂಮ್ 2 ತೋರಿಸಿ. ಬೆಡ್ರೂಮ್ 2 ಅಲ್ಲಿ ಫಾಲ್ ಸೀಲಿಂಗ್ ಇದೆ, ವಾಲ್ಪೇಪರ್ ಹಾಕಿದ್ದಾರೆ, ವಿಂಡೋ ಇದೆ, ಫ್ಲೋರಿಂಗ್ ಗ್ರಾನೈಟ್ಸ್ ಯೂಸ್ ಮಾಡಿದ್ದಾರೆ. ವಾರ್ಡ್ರೋಬ್ ಮಾಡಿದ್ದಾರೆ. ಕಾಟು ಒಂದು ಮಾಸ್ಟರ್ ಬೆಡ್ರೂಮಲ್ಲಿ ಕಿಂಗ್ ಸೈಜ್ ಹಾಕ್ಬೋದು, ಇಲ್ಲಿ ಕ್ವೀನ್ ಸೈಜ್ ಹಾಕ್ಬೋದು. ದೊಡ್ಡದಾಗಿ ಇದೆ ಕಂಡ್ರೆ ಆರಾಮಾಗಿ. ಸೊ ಕಾಟ್ ಹಾಕೋದು ಇನ್ನೂ ಜಾಗ ಇರುತ್ತೆ. ಮತ್ತೊಮ್ಮೆ ಈ ಸೈಡಿಂದ ಹಾಲನ್ನು ನೀಟಾಗಿ ಅಬ್ಸರ್ವ್ ಮಾಡಿ. ಹಾಲ್ ಅಂತೂ ಸ್ಪೇಷಿಯಸ್ ಆಗಿದೆ. ಸೊ ಭಾಳ ಜನಕ್ಕೆ ಹಾಲು ಸ್ಪೇಷಿಯಸ್ ಆಗಿರಬೇಕು. ಎಸ್ಪೆಷಲಿ ನಾವು ಗಂಡಸರಿಗೆ ಕೆಲಸಕ್ಕೆ ಹೋಗಿ ಬರ್ತೀವಿ, ಫ್ರೆಂಡ್ಸ್ ಬರ್ತಾರೆ, ರಿಲೇಟಿವ್ಸ್ ಬರ್ತಾರೆ, ಕೂತ್ಕೊಳ್ಳೋಕೆ ಸೋಫಾ ದೊಡ್ಡದಾಗಿರಬೇಕು, ಹಾಲ್ ದೊಡ್ಡದಾಗಿರಬೇಕು. ಒಂದು ಕಾನ್ಫಿಡೆನ್ಸ್ ಇರುತ್ತೆ, ಒಂದು ಹೆಮ್ಮೆ, ನಮ್ಮ ಮನೆ ದೊಡ್ಡದಾಗಿದೆ, ಸೊ ಚೆನ್ನಾಗಿದೆ. ನಮಗೊಂದು ಗೊತ್ತಾಗ್ದಂಗೆ ಇನ್ಸೈಡು ಸೆಲ್ಫ್ ಕಾನ್ಫಿಡೆನ್ಸ್ ಜಾಸ್ತಿ ಇರುತ್ತೆ. ಮತ್ತು ಏನನ್ನ ಕಂಜೆಸ್ಟೆಡ್ ಇದ್ದರೆ ನಮ್ಗೆ ಇಷ್ಟ ಆಗೋದಿಲ್ಲ. ಹೆಣ್ಮಕ್ಳಿಗೆ ಅಡುಗೆ ಮನೆ ಕಂಜೆಸ್ಟೆಡ್ ಇದ್ದರೆ ಇಷ್ಟ ಆಗೋದಿಲ್ಲ. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ. ಈಗ ಹೈಲೈಟ್ಸ್ ಹೇಳ್ತೀನಿ. ನಾಗಸಂದ್ರ ಮೆಟ್ರೋ ಸ್ಟೇಷನು 2 ಕಿಲೋಮೀಟ್ರು, ಚಿಕ್ಕಬಿದರ್ಕಲ್ ಮೆಟ್ರೋ ಸ್ಟೇಷನ್ 1 ಕಿಲೋಮೀಟ್ರು, ಬಸ್ ಸ್ಟ್ಯಾಂಡ್ ಹತ್ರ ಫೇಮಸ್ ಸ್ಕೂಲ್ಸು, ಕಾಲೇಜು ಎಲ್ಲನೂ ಹತ್ರ ಕಣ್ರಿ. ಪ್ರೈಸು 1 crore 5 lakh ನೆಗೋಷಿಯಬಲ್. ಥ್ಯಾಂಕ್ ಯು.